ರಾಧಿಕಾ, ಏನೇ ನಡೀತಿದೆ ಇಲ್ಲಿ? ಕರ್ಣ ಎಲ್ಲಿದ್ದಾನೆ? ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗೋಗಿದೆ ಕಣೆ. ಅರ್ಜುನ್ ಮಂಟಪಕ್ಕೂ ಬಂದಾಯ್ತು. ಮುಹೂರ್ತಕ್ಕೆ ಇನ್ನೂ ಹೆಚ್ಚು ಸಮಯ ಇಲ್ಲ. ಗೊತ್ತು ದೊಡಮ್ಮ, ನನ್ಗೂ ಟೆನ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಮಂಟಪ ನೋಡಿದ್ರೇನೆ ಭಯ ಆಗ್ತಿದೆ, ಅದಕ್ಕೆ ಈ ಕಡೆ ಬಂದೆ. ಆದ್ರೆ ಕರ್ಣ ಏನ್ ಯೋಚನೆ ಮಾಡ್ತಿದ್ದಾನೆ? ಹೀಗೆ ಬಿಟ್ರೆ ಮದ್ವೆ ನಡೆದೋಗುತ್ತಷ್ಟೇ. ಅದು ದೊಡಮ್ಮ ಹೇಳಿದ್ನ, ನನಗೂ ಮುಂದೇನ್ ಮಾಡ್ಬೇಕು ಅಂತ ಚಿಂತೆ ಆಗ್ತಿದೆ. ಅಣ್ಣನ ಮುಖ ನೋಡಿದ್ರೇನೆ ಬೇಜಾರಾಗ್ತಿದೆ. ಅದು ಅಲ್ಲದೆ ನಿಧಿ ಸತ್ಯ ಹೇಳ್ಬಾರ್ದು ಅಂತ ಪ್ರಮಾಣ ಬೇರೆ ಮಾಡಿಸ್ಕೊಂಡಿದ್ದಾಳಲ್ವಾ, ಹಾಗಾಗಿ ಅಣ್ಣಂಗೂ ಸತ್ಯ ಹೇಳೋಕ್ಕಾಗದೆ ಸುಮ್ಮನೆ ಇದ್ದಾನೆ. ನೋಡೋಣ ದೊಡಮ್ಮ, ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಪಾಪ, ಕರ್ಣನ್ ಸ್ಥಿತಿ ನೋಡ್ತಿದ್ರೆ ನನ್ ಎದೆನೆ ಒಡೆದೋಗ್ತಿದೆ. ನನ್ ಕಂದಂಗೆ ಇನ್ನು ಎಷ್ಟು ಅಂತ ಕಷ್ಟ ಕೊಡ್ತೀಯಪ್ಪ ದೇವ್ರೆ. ಅಯ್ಯೋ ಬಾಬಾ, ಅಯ್ಯಯ್ಯೋ, ನೀವ್ಯಾರು ಹೆಚ್ಚು ಯೋಚನೆ ಮಾಡಬೇಡಿ. ಮದುವೆ ಅದ್ಧೂರಿಯಾಗಿ ನಡೆಯೋ ಎಲ್ಲ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ನಿಧಿ ತಲೆ ಮೇಲೆ 4 ಅಕ್ಷತೆ ಕಾರ್ಡ್ ಹಾಕಿ ಬಂದಿರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನೀವು ಒಳ್ಳೆ ಊಟ ಮಾಡಿ ಮಲ್ಕೊಳ್ಳಿ. ಏನು ಮುಖ ನೋಡ್ತಾ ಇದ್ದೀರಾ? ಮಾಡೋದು ಬೇಕಾದಷ್ಟು ಕೆಲಸ ಇದೆ. ಹೋಗಿ ಹೋಗಿ. ನಿಮ್ ಹೃದಯದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಇಷ್ಟೇ ಜಾಗನೂ ಇಲ್ಲ ಅಲ್ವಾ? ಪಾಪ ರೀ, ಯಾಕೆ ಅವನ ಮೇಲೆ ಇಷ್ಟು ಹಾಗೆ ಸಾಧಿಸ್ತಿದ್ದೀರಾ? ಅವ್ನು ನೋವು ನಿಮಗೆ ಕಾಣಿಸ್ತಿಲ್ವಾ? ಯಾಕೆ ನೋಯಿಸ್ಬಾರ್ದು? ಯಾಕೆ ನೋಯಿಸ್ಬಾರ್ದು? ಅವನಿಂದ ನಾನು ಎಷ್ಟೆಲ್ಲ ಕಳ್ಕೊಂಡಿದ್ದೀನಿ. ನನ್ನ ರಕ್ತ ಅಲ್ಲದೆ ಇರೋ ಅವನಿಂದ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ. ಅವನ ಕಣ್ಣೀರು ಹಾಕ್ತಾನೇ ಇರಬೇಕು. ಆ ಕಣ್ಣೀರೇ ನನಗೆ ಖುಷಿ, ನನ್ನ ಖುಷಿನೇ ನನಗೆ ತೃಪ್ತಿ. ಮತ್ತೇನು ಮುಖ ನೋಡ್ತಾ ನಿಂತ್ಕೊಂಡಿದ್ದೀರಾ? ಗೆಸ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ, ನಗ್ತಾ ನಗ್ತಾ ಹೋಗಿ ವೆಲ್ಕಮ್ ಮಾಡಿ. ಹೋಗಿ. ನೀವು ಎಲ್ಲೇನು ಮಾಡ್ತಾ ಇದ್ದೀರಾ? ಓ, ನಿಧಿನ್ ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಹಾ, ನೋಡಿ ಹೇಗೆ ಅಳ್ತಿದ್ದಾಳೆ ಅಂತ. ಪಾಪ, ಅಪ್ಪ ಅಮ್ಮ ನೆನಪಾಗಿರ್ಬೇಕು ಅವಳಿಗೆ. ಅಮ್ಮ, ಕರ್ಣ ಎಲ್ಲಿ? ನನ್ಗೂ ಗೊತ್ತಿಲ್ಲ ಪುಟ್ಟ, ಆಗ್ಲಿಂದ ನೋಡ್ತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬಿಡ್ತಾರೆ ಇವರು. ಅಂದೆ ಅಣ್ಣ, ಇಷ್ಟೊತ್ತಿಗೆ ಅವನ್ ಸನ್ಯಾಸ ಸ್ವೀಕಾರ ಮಾಡಿ ಹಿಮಾಲಯದ ಕಡೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ಇನ್ನೂ ಇಲ್ಲೇ ಇದಾನಂದ್ರೆ ನಿನ್ ಪ್ಲಾನ್ ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ ಅಣ್ಣ? ವರ್ಕ್ ಆಗದೆ ಇರೋ ಪ್ಲ್ಯಾನ್ನ ಯಾವತ್ತಾದರೂ ಈ ರಮೇಶ ಮಾಡಿದನ ಥರ ನೋಡ್ತಾ ಇರು. ಆ ಕರ್ಣನೇ ನಿಂತ್ಕೊಂಡು ಈ ಅರ್ಜುನ್ಗೂ ನಿಧಿಗೂ ಮದುವೆ ಮಾಡಿಸ್ತಾನೆ. ಲೆಟ್ಸ್ ಸಿ. ಎಲ್ಲಿ ಹೋದ್ರು? ಕಾಣಿಸ್ತಾ ಇಲ್ವಲ್ಲ. ನಿತ್ಯ ಮೇಡಮ್, ನೀವಿನ್ನೂ ವಿಡಿಯೋ ನೋಡಿಲ್ವಾ? ಈವೆಂಟ್ ಮ್ಯಾನೇಜರ್ ಫೋನ್ ಮಾಡಿ ಪದೇ ಪದೇ ತಲೆ ತಿಂತಾ ಇದ್ದಾರೆ. ನೀವು ನೋಡಿದ್ರೆ ಅದನ್ನ ಫೈನಲ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನೋಡಿ ಮೇಡಮ್. ಹೌದಲ್ವಾ, ನಂಗೆ ಮರ್ತೆ ಹೋಯ್ತು ನೋಡಿ. ಇರಿ, ಈಗಲೇ ನೋಡ್ತೀನಿ. ಹಾ, ಬಂದೆ. ಡಾರ್ಲಿಂಗ್, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಮನೇಲಿ ಮದ್ವೆ ನಡೀತಾ ಇದೆ, ಮಂಡಪದ ಹತ್ರ ಇರ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿದ್ಯಲ್ಲ ನೀನು. ಅಲ್ಲ ಬಂಗಾರಿ, ಸ್ವಲ್ಪ ಕೆಲಸ ಇತ್ತು. ನೋಡು,
ಎಲ್ಲ ಕೆಲಸ ನೀನೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಮಂಟಪದ ಹತ್ರ ಇರ್ಬೇಕು, ಪುರೋಹಿತರು ಅದು ಇದು ಕೇಳ್ತಾ ಇರ್ತಾರೆ. ಆಮೇಲೆ ನಿತ್ಯ ನೀನು ಹುಡುಕ್ತಾ ಇದ್ಲು ಕಣೋ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾರೋ. ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗಿರಿ, 1 ನಿಮಿಷ ಬಂದೆ. 1 ನಿಮಿಷ ನನ್ನ ಜೊತೆ ಬಾ, ಆಮೇಲೆ ಹೋಗು. ಬಾರೋ ಬಾ. ಅದೇನಂದ್ರೆ ರಮೇಶ್ ಅಂಕಲ್ ಅಲ್ಲಿ ಒಂದ್ ನಿಮಿಷ ರೀ ಕಣ, ನಂಗೊಂದು ಹೆಲ್ಪ್ ಮಾಡ್ಬೋದಾ? ಹೇಳಿ. ಏನಿಲ್ಲ, ನಿಧಿ ಪಾಪ ಅಪ್ಪ ಅಮ್ಮನ ನೆನಪಿಸ್ಕೊಂಡು ಅಳ್ತಿರ್ಲಲ್ಲ, ಅದಕ್ಕೆ ಅಪ್ಪ ಅಮ್ಮ ಬಂದು ನಿಧಿಗೆ ಆಶೀರ್ವಾದ ಮಾಡೋ ಥರ ಒಂದು AI ವಿಡಿಯೋ ಮಾಡಿಸ್ಬೋದಾ? ಮದುವೆ ಎಲ್ಲ ಮುಗಿದ್ಮೇಲೆ ಅವಳಿಗೆ ಈ ಥರ ಸರ್ಪ್ರೈಸ್ ಕೊಡೋಣ ಅಂತ. ಹಾಂ, ಮಾಡಿಸ್ಕೊಡ್ತೀನಿ. ಅಪ್ಪ ಅಮ್ಮನ ಪ್ರೆಸೆನ್ಸ್ ಅವಳಿಗೆ ಹೀಗಾದ್ರೂ ಫೀಲ್ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ಬಂದೆ. ಕರ್ಣ ಸರ್, ಏನಾಗ್ತಾ ಇದೆ ಇದು? ಹೀಗೆ ಆದ್ರೆ ನಾವು ಅನ್ಕೊಂಡಿದ್ದು ಒಂದೂ ಆಗಲ್ಲ. ಆಗುತ್ತೆ, ಎಲ್ಲ ಆಗುತ್ತೆ, ಆಗಲೇಬೇಕು. ನೀವೇ ಮಾಡ್ತೀರಾ?